ಓಕೆ ಸರ್, ಇಲ್ಲಿ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ 149 ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿದಾವೆ. ಒಂದು 4,500 ಜನ ಸ್ಟೂಡೆಂಟ್ ಬಂದಿದ್ದಾರೆ. ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಅವರು ಮಾತ್ರ ಬಂದಿದ್ದಾರೆ. ಇಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿದೆ, ಎಲ್ಲರೂ ಎಜುಕೇಷನ್ PUC ಕಂಪ್ಲೀಟ್ ಆದಾರ, ITI JOC ಎಲ್ಲ ಕಂಪ್ಲೀಟ್ ಆದಾರ ಬಂದರೆ ಅವರಿಗೆಲ್ಲ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೇದಿದೆ. ಆದರೆ ಬಿಜಾಪುರದಲ್ಲಿ ಸಣ್ಣದಾಗಿ ಉದ್ಯೋಗ ಮೇಳ ಮಾಡ್ತಿದ್ರೆ ಇದು ಗೌರ್ಮೆಂಟ್ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಯಾಕಂದ್ರೆ 5 ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಯಾವಾಗೂ ಮಾಡಿದ್ದಿಲ್ಲ ರೀ. ಈ ಸಲ ಏನೈತಲ್ರಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ರೀ. ಮುತ್ತು ಟೊಕಾಪುರ ಅಂತೇಳಿ ವಿಲೇಜು ಬಿಂಜಲಬಾವಿ, ತಾಲೂಕು ತಾಳಿಕೋಟೆ, ಡಿಸ್ಟ್ರಿಕ್ಟ್ ವಿಜಯಪುರ. ಇಲ್ಲಿ ಉದ್ಯೋಗ ಮೇಳ ಅದ ಅಂತಂದ್ರು ಅದ್ರ ಸಂಬಂಧ ಬಂದಿದ್ವಿ. ಇನ್ಫಾರ್ಮೇಷನ್ ಹೇಳಿದ್ದಾರೆ ಆಲ್ರೆಡಿ. ಇಷ್ಟು ಹೇಳಿ ತಿಳ್ಕೊಂಡು ಎಲ್ಲ ರಿಸ್ಯೂಮ್ ಅದು ಸಬ್ಮಿಟ್ ನೋಡೋಣ. ಎಲ್ಲ ಜನ ಜಾಸ್ತಿ ಇದೆ, ಎಲ್ಲ ರೀತಿ ಸ್ಪೆಷಾಲಿಟಿ ಇದೆ. ನನ್ನ ಹೆಸರು ದೀಪಾಶ್ರೀ ಪತ್ತಾರ್. ನಾವು ಇಲ್ಲಿ ಉದ್ಯೋಗ ಮೇಳದಲ್ಲಿ ಬಂದಿದ್ದೀವಿ. ಡಿಗ್ರಿ ಗ್ರ್ಯಾಜುಯೇಟ್ಸಿಗೆ ಭಾರಿ ಉಪಯೋಗ ಆಗೋಂಥ ಪ್ಲೇಸ್ ಅದ, ಎಲ್ಲರಿಗೂ ಯೂಸ್ಫುಲ್ ಆಗೈತಿ. ನಮ್ಮದು ರೆಸ್ಯೂಮೆ ನಾವು ಕೊಟ್ಟು ಬಂದೀವಿ ಎಲ್ಲರ ಕಡೆನೂ. ಅವರು ಇಂಟ್ರೆಸ್ಟ್ ತೋರ್ಸ್ಯಾರ ನಮ್ಮ ಮ್ಯಾಗ ಜಾಬ್ ಕೊಡೋ ಅಂಥದ್ದು. ಇಲ್ಲಿ ಅಪರ್ಚುನಿಟಿ ಚಲೋ ಅದ. ಸರ್ ನಮಸ್ತೆ, ನನ್ನ ಹೆಸರು ಕೃಷ್ಣವೇಣಿ ಅಂತ. ನಾನು SBK ಹೆಲ್ತ್ ಕೇರ್ ಅನ್ನೋ ಕಂಪನಿ ಕಡೆಯಿಂದ ಬಂದಿದ್ದೀನಿ, ಬ್ಯಾಂಗ್ಳೂರು. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದಕ್ಕೆ ನಮಗೆ ತುಂಬ ಖುಷಿ ಇದೆ. ಯಾಕಂದರೆ ತುಂಬ ಜನ ಗ್ರಾಮೀಣ ಪ್ರತಿಭೆಗಳಿಗೆ ಬೆಂಗಳೂರಲ್ಲಿ ಜಾಬ್ ತೊಗೋಬೇಕು ಅನ್ನೋದೊಂದು ಆಸೆ ಇರುತ್ತೆ, ಒಳ್ಳೆ ಪೊಸಿಷನ್ ಇರಬೇಕು ಅಂತ ಒಂದು ಡ್ರೀಮ್ ಇರುತ್ತೆ. ಸೊ ಅಂಥವ್ರಿಗೆ ಈಗ ತುಂಬ ಯುಟಿಲೈಸ್ ಆಗುತ್ತೆ. ಸೇಮ್ ಟೈಮ್ ನಮಗೆ ಅಲ್ಲಿ ಕೆಲಸ ಮಾಡೋವಂಥ ಟ್ಯಾಲೆಂಟ್ ಕ್ಯಾಂಡಿಡೇಟ್ಸ್ ಬೇಕಾಗಿರ್ತಾರೆ. ಅವ್ರಿಗೆ ನಾವು ಇಲ್ಲಿಂದ ಹೈರ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಈ ಒಂದು ಜಾಬ್ ಫೇರ್ ಏನಿದೆ, ತುಂಬ ಅನುಕೂಲ ಆಗುತ್ತೆ ಸರ್. ಸೊ ತುಂಬ ಖುಷಿ ಆಗುತ್ತೆ, ಅವ್ರಿಗೆ ಜಾಬ್ ಸಿಗುತ್ತೆ, ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ. ಸೊ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಯೂಸ್ಫುಲ್ ಇದೆ ಸರ್. Hi, my name is Pratik Gani and I am the owner of Ganiwood Industry. As this is a job fair and I feel that it's a wonderful opportunity for the people who are coming here, and I think this is one of the biggest event I have ever seen, and it's a very great initiative by Karnataka, because as we see that youth knowledge is being growing and a lot of opportunities being building day by day. So this is a wonderful opportunity for them to come here and put their all to get the good job. I think this event should be in every quarter, so that youth can find out where the job is being there, and everyone can find their right job at the right time. Thank you. ಓಕೆ ಮೇಡಮ್, ನಮ್ಮದು ವರ್ಧನ್ FMCG ಪ್ರೈವೇಟ್ ಲಿಮಿಟೆಡ್ ಅಂತ. ಮೇನ್ ಸೆಂಟರ್ ಬಂದುಬಿಟ್ಟು ಧಾರವಾಡ ಆಫೀಸು. ಈ ನಾವು ಪ್ರೆಸೆಂಟು ಬಂದಿರೋದು ಇಲ್ಲೇ ಬಿಜಾಪುರ ಆಫೀಸಿಂದ. ಇಡಗಿ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಆಫೀಸ್ ಇರುವಂಥದ್ದು. ನಮ್ಮಲ್ಲಿ SSLC PUC ಡಿಗ್ರಿ ಡಿಪ್ಲೊಮಾ ಮೇಲೆ ಮಾಡ್ತಿದ್ದೀವಿ. ಜಾಬ್ ವೇಕೆನ್ಸಿಗಳನ್ನ ಕಾಲ್ಫರ್ಮಿಂಗ್ ಮಾಡಿರುವಂಥದ್ದು. ಯಾರೇ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿಗಳಿದ್ರೆ ಬಂದು ಟ್ರೈ ಮಾಡ್ಬೋದು ಅಂತ ಹೇಳಿದ್ವಿ. ನಾವು ಕೂಡ ಆ್ಯಡ್ ಕೊಟ್ಟಿದ್ವಿ, ಕಂಪ್ನಿಲಿ ಬಂದು ಇವಾಗ ಫಾರಮ್ ಫಿಲ್ ಮಾಡಿಸ್ಕೊತಿರುವಂಥದ್ದು ರೀ. ಚೆನ್ನಾಗಿದೆ ಮೇಡಮ್, ಏನು ಅಡ್ಡಿ ಇಲ್ಲ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿರುವಂಥ ನಿರುದ್ಯೋಗ ಬಗ್ಗೆ ಕಂಪೇರ್ ಮಾಡಿದ್ರಂತೂ ಈ ರೀತಿ ಆಗೋದು ಅವಕಾಶ ಭಾಳ ಕಮ್ಮಿ, ಆಗಿರೋದು ಬಹಳ ಒಳ್ಳೆಯದೇ. ಯಾಕಪ್ಪ ಅಂತಂದರೆ ನಿರುದ್ಯೋಗಿಗಳು ಸಾಕಷ್ಟು ತುಂಬಿ ತುಳುಕ್ತಿದ್ದಾರೆ ನಮ್ಮ ದೇಶದಲ್ಲಿ. ಸೊ ಈ ರೀತಿ ಒಂದು ಒಳ್ಳೆಯ ಆಪರ್ಚುನಿಟಿಗಳನ್ನ ಈ ರೀತಿ ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ಮಾಡಿಕೊಡ್ತಿದ್ದಾರೆ. ಈಗ ನಮಗಿಲ್ಲಿ ಕೊಟ್ಟಿದ್ದು ಬಹಳ ಒಳ್ಳೆಯದೇ ಆಗಿದೆ. ಸಾಕಷ್ಟು ಜನ ಬಂದು ಫಾರಮ್ ಫಿಲ್ ಮಾಡಿದ್ದಾರೆ, ಇನ್ನೂ ಜನ ಮಾಡ್ತಾ ಇದ್ದಾರೆ, ಇನ್ನೂ ಸಾಕಷ್ಟು ಜನ ಬರ್ತಿದ್ದಾರೆ. ಒಳ್ಳೆಯ ಒಂದು ಅವಕಾಶ ಇದೆ ಮೇಡಮ್ ಇದು. ನನ್ನ ಹೆಸರು ಸಮರ್ಥ ಅಂತ. ನಾನು ಹಿಂಗೆ ಕೋರವಾರದಿಂದ ಬಂದಿರೋದು. ಆದ್ರೆ ಇಲ್ಲಿ 150 ಕಂಪ್ನಿಗಿಂತ ಹೆಚ್ಚಿನ ಕಂಪ್ನಿ ಬಂದಿದ್ದು. ನನಗನ್ಸಿದ ಮಟ್ಟಿಗೆ ಇಲ್ಲಿ ನನಗನ್ಸಿದೆ ಒಂದು 2-3 ಕಂಪ್ನಿ ಅನಿಸಿರ್ಬೋದು. ಆದರೆ ಅದು ನನಗೆ ಜಾಬ್ ಮಾಡಬೇಕಂತ ಇಷ್ಟ ಐತಿ. ಆದ್ರೆ ಅದಕ್ಕೋಸ್ಕರನೇ ಅಂತಲೇ ಬಂದಿರೋದು. BA ಮಾಡಿ ಮುಂದೇನು ಅಂತ ಭಾಳ ನಮ್ಗೆ ಟೆನ್ಷನ್ ಇತ್ತು. ಈ ಉದ್ಯೋಗ ಮೇಳದಿಂದ ಸಾವಿರಾರು ಕಂಪ್ನಿಗಳು ಬಂದಾವೆ. ಈ ಸಾವಿರಾರು ಕಂಪ್ನಿಗಳು ಒಂದಾದ್ರೂ ಒಂದು ಕಂಪ್ನಿ ನಮ್ಗೆ ಜಾಬ್ ಕೊಡುತ್ತೆ ಅಂತೇಳಿ ನಮ್ಗೆ ನಂಬಿಕೆ ಆಯಿತು. ಮತ್ತು ಇಂಟರ್ವ್ಯೂ ಹೆಂಗೆ ಅಟೆಂಡ್ ಮಾಡಬೇಕು ಅಂತ ಒಂದು ಭಯ ಇತ್ತು. ಯಾಕಂದರೆ ಕಾಲೇಜ್ ಇದ್ದೀವಲ್ಲ, ಯಾವತ್ತೂ ನಾವು ಇಂಟರ್ವ್ಯೂ ಅಟೆಂಡ್ ಮಾಡಿರಲಿಲ್ಲ. ಇಲ್ಲೋದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ನಮ್ಗೆ. ಸರ್ಕಾರಕ್ಕೆ ಈ ರೀತಿಯ ಎಲ್ಲ ಜಿಲ್ಲೆಗಳು ಪ್ರತಿ ವರ್ಷ ಆಗಬೇಕು. ಯಾಕಂದರೆ ಎಷ್ಟೋ ಜನ ಪ್ರತಿ ವರ್ಷ ಜಾಸ್ತಿ ಸ್ಟೂಡೆಂಟ್ ಪಾಸ್ಔಟ್ ಆಗ್ತಾರೆ, ಆದರೆ ಜಾಸ್ತಿ ಜನ ಉದ್ಯೋಗ ಮಾಡಲ್ಲ, ನಿರುದ್ಯೋಗಿ ಆಗಿರ್ತಾರೆ. ಎಷ್ಟೋ ಜನ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಎಲ್ಲರೂ ಉದ್ಯೋಗ ಮಾಡಲ್ಲ, ಜಾಸ್ತಿ ಹೊಲ ಮನೆ ಇದೇ ಮಾಡ್ತಾರೆ. ಈ ಥರ ಉದ್ಯೋಗ ಇದ್ದರೆ ಅವ್ರಿಗೂ ದುಡಿಮೆನೂ ಮಾಡ್ಬೋದು, ಮತ್ತು ಅವ್ರಿಗೆ ಇದರಿಂದ ಹೆಲ್ಪ್ನೂ ಆಗ್ಬೋದು ಮನೇಲಿ ಅಂತ. ನನ್ನ ಹೆಸರು ಅರುಣ ಅಂತ. ನಾನು ಇಲ್ಲೇ ಲೋಕಲ್ SIT ವಿಜಯಪುರ ಕಾಲೇಜಿಂದ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದು ವಿಜಯಪುರ ಡಿಸ್ಟಿಕ್ ಅನ್ನೋದಕ್ಕೆ ಹೆಸರಿಗೆ ಮಾತ್ರ ಆಗಿಬಿಟ್ಟಿತ್ತು ಸೀಮಿತ. ಯಾಕಂದರೆ ಇಲ್ಲಿ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅದೇನೂ ನಡೀತಾ ಇರಲಿಲ್ಲ, ಫಸ್ಟ್ ಟೈಮ್ ಆಗ್ತಿದೆ ಇದು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಅಟೆಂಡ್ ಮಾಡೋಕ್ಕೆ. ಬೇಸಿಕಲಿ ನಾನು IT ಫೀಲ್ಡಿಂದ ಬರೋದ್ರಿಂದ ಸಾಫ್ಟ್ವೇರ್ ರೋಲ್ಸ್ಗಾಗಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಅದ್ಯಾವುದಾದ್ರೂ ಇದೆ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ವೆರಿ ಹೆಲ್ಪ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿರೋ 2 ಇಂಜಿನಿಯರಿಂಗ್ ಕಾಲೇಜಲ್ಲಿ ಆ ಥರದ್ದು ಹ್ಯೂಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಈ ವರ್ಷ ಆಗಿಲ್ಲ. ಸೊ ಹಾಗಾಗಿ ಇದು ಹೆಲ್ಪ್ ಆಗ್ಬೋದು.